ಸ್ನೇಹಿತರೆ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ನಿರೂಪಕಿ ಕಮ್ ನಟಿ ಅನುಶ್ರೀ ಅಂದಾಕ್ಷಣ ನೆನಪಾಗೋದು ಪಟಪಟ ಪಟಾಕಿ ಮಾತು, ಹಾಗೆ ಅವರ ಮದುವೆಯ ಚರ್ಚೆ. ಸದ್ಯ ಅನುಶ್ರೀ ಮದುವೆ ಯಾವಾಗ ಅನ್ನೋರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ತುಳುನಾಡ ಕುವರಿಯ ಕೈ ಹಿಡಿಯುವ ಹುಡುಗ ಯಾರಂತ ಗೊತ್ತಾ? ಇದನ್ನ ಹೇಳ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಒಂಟಿ ಬದುಕಿಗೆ ಗುಡ್ ಬಾಯ್, ಹಸೆಮಣೆ ಏರಲು ಅನುಶ್ರೀ ರೆಡಿ. ಆಂಕರ್ ಅನುಶ್ರೀಗೆ ಕೂಡಿ ಬಂತು ಕಂಕಣ ಭಾಗ್ಯ. ಉದ್ಯಮಿಯ ಕೈ ಹಿಡಿಯಲಿದ್ದಾರಂತೆ ತುಳುನಾಡ ಕುವರಿ. ಹೌದು, ಖ್ಯಾತ ನಿರೂಪಕಿ ಹಾಗೂ ನಟಿ ಅನುಶ್ರೀ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಎಂದು ಗಾಂಧಿನಗರದಲ್ಲಿ ಹರಿದಾಡುತ್ತಿರೋ ಸುದ್ದಿ. ವಯಸ್ಸು 37 ಆದ್ರೂ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ? ಬಾಳ ಸಂಗಾತಿ ಬೇಡವಾ? ಹೀಗೆಲ್ಲ ಅನೇಕ ಪ್ರಶ್ನೆಗಳು ಅನುಶ್ರೀಗೆ ಫಾಲೋವರ್ಸ್ ಕೇಳ್ತಾನೆ ಇದ್ರು. ಸದ್ಯ ಈ ಹಿಂದೆ ಕೂಡ ಇದೇ ವರ್ಷದಲ್ಲಿ ಮದುವೆ ಆಗ್ತೀನಿ ಎಂದು ಕ್ಲೂ ಕೊಟ್ಟಿದ್ದ ಅನುಶ್ರೀ ಸದ್ಯದಲ್ಲೇ ಮದುವೆಗೆ ತಯಾರಿ ನಡೆಸುತ್ತಿದ್ದಾರೆ. ಇಷ್ಟು ದಿನ ಅವರ ಅಭಿಮಾನಿಗಳು ಅನುಶ್ರೀ ಮದುವೆ ಯಾವಾಗ ಎಂದು ಕೇಳ್ತಿದ್ರು. ಕೊನೆಗೂ ನಿರೂಪಕಿ ಶುಭ ಸುದ್ದಿಯನ್ನ ನೀಡಿದ್ದಾರೆ ಎನ್ನಲಾಗಿದ್ದು ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಹೌದು, ಆಗಸ್ಟ್ 28ಕ್ಕೆ ಅನುಶ್ರೀ ಮದುವೆ ಡೇಟ್ ಫಿಕ್ಸ್ ಆಗಿದ್ದು, ಬೆಂಗಳೂರು ಮೂಲದ ಕಾರ್ಪೊರೇಟ್ ಉದ್ಯೋಗಿ ರೋಷನ್ ಜೊತೆ ಅನುಶ್ರೀ ಸಪ್ತಪದಿ ತುಳಿಯಲಿದ್ದಾರಂತೆ. ರೋಷನ್ ಮೂಲತಃ ಕೂರ್ಗ್ನವರಾಗಿದ್ದು ಇದು ಪಕ್ಕಾ ಅರೇಂಜ್ಡ್ ಮ್ಯಾರೇಜ್. ಕುಟುಂಬಸ್ಥರು ನೋಡಿದ ಹುಡುಗನನ್ನೇ ಅನುಶ್ರೀ ಒಪ್ಪಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಅಂದ ಹಾಗೆ ಮೂಲಗಳ ಪ್ರಕಾರ ಬೆಂಗಳೂರಿನಲ್ಲಿಯೇ ಗ್ರ್ಯಾಂಡ್ ಆಗಿ ಮದುವೆ ನಡೆಯಲಿದೆ ಎನ್ನಲಾಗ್ತಿದೆ. ತುಳುನಾಡ ಕುವರಿ ಆಗಿರೋ ಅನುಶ್ರೀ ಹಲವು ವರ್ಷಗಳ ಕಾಲ ರಿಯಾಲಿಟಿ ಶೋ, ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದು, ಇದೀಗ ಒಂಟಿ ಬದುಕಿಗೆ ಗುಡ್ ಬೈ ಹೇಳಿ ಹೊಸ ಬದುಕಿಗೆ ಪಾದಾರ್ಪಣೆ ಮಾಡುತ್ತಿರುವುದನ್ನ ಕಂಡು ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಒಟ್ಟಾರೆ ಹೋದಲ್ಲಿ ಬಂದಲ್ಲಿ ಮದುವೆಗೆ ಯಾವಾಗ ಅಂತಿದ್ದ ಮಂದಿಗೆ ಅನುಶ್ರೀ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎನ್ನಲಾಗಿದ್ದು, ಮದುವೆ ಸುದ್ದಿಗೆ ಖುದ್ದು ಅವರೇ ಮೌನ ಮುರಿದು ಉತ್ತರ ಕೊಡ್ಲಿ ಎಂದು ಅಭಿಮಾನಿಗಳ ಒತ್ತಾಸೆಯಾಗಿದೆ.